ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಧರ್ಮಸ್ಥಳ ಆ ಕಡೆ ಎಲ್ಲ ಟ್ರಿಪ್ ಹೋಗಿದ್ವಿ, ಅದನ್ನು ವ್ಲಾಗ್ ಮಾಡ್ತಾಯಿದ್ದೀನಿ. ನಾವು ಹೊರಟಾಗ ರಾತ್ರಿ 9 ಗಂಟೆ ಆಗಿತ್ತು. ನಾವು ರಿಲೇಟಿವ್ಸ್ ಅವ್ರ ಮನೆ ಹೋಗಿದ್ವಿ ತರೀಕೆರೆಗೆ. ಅಲ್ಲಿಂದ ಬೆಳಿಗ್ಗೆ ಹೊರಟು 4:15 ಗಂಟೆ ಅಷ್ಟೊತ್ತಿಗೆ ಧರ್ಮಸ್ಥಳ ಮುಖಕ್ಕಿದ್ದು. ಏನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನನಗೆ, ಸುಮ್ಮನೆ ಫೋಟೋ ಹಾಕಿದ್ದೀನಿ. ಏನಕ್ಕೆ ಅಂದರೆ ಲೇಟ್ ಆಗಿರುತ್ತೆ. ಅಷ್ಟು ಕಡೆಯಿಂದ ಮಳೆ ಇರ್ತಾವಲ್ಲ, ಅಲ್ಲಿ ಜನ ಇರ್ತಾವಲ್ಲ, ಅಷ್ಟೊಂದು ನೀರು ಇರಲ್ಲ. ಜಾಸ್ತಿ ಹೊತ್ತಿರಲಿಲ್ಲ, ಒಂದು ಅರ್ಧ ಗಂಟೆ ಇದೆ ಅನಿಸುತ್ತೆ ಅಷ್ಟೇ. ಅಲ್ಲಿಂದ 1 ಅವರ್ ಹೋಗ್ತೀವಿ. 1 ಅವರ್ ಹೋಗೋ ದಾರಿಯಲ್ಲಿ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ಸುಮ್ಮನೆ ಒಂದು ರೌಂಡ್ ಓಡಾಡಿದ್ವಿ. ಅಷ್ಟೇ ವಿಡಿಯೋ ಮಾಡಿರೋದು. ಆಮೇಲೆ ಬೀಚಲ್ಲಿ ಒಂದು 4 ಅವರ್ ಆಟ ಆಡಿದ್ದೀವಿ. ಆಮೇಲೆ ಬೋಟಿಂಗ್ ಇತ್ತು ಅಲ್ಲೇನೆ. ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳಲ್ಲಿ ಕಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ವಿಡಿಯೋಸ್ ಮಾಡಿದ್ವಿ. ಆ ವಿಡಿಯೋಸ್ ಎಲ್ಲ ಹಾಕೋಕ್ಕಾಗಿಲ್ಲ ಅಷ್ಟೇ. ಅಲ್ಲಿಂದ ಮುರುಡೇಶ್ವರ ಹೋಗೋತ್ತಿಗೆ ಲಾಸ್ಟ್ ಪೂಜೆ ನಮ್ಮದು. ಅಲ್ಲೂ ಟೈಮಾಗಿ ಹೋಗಿತ್ತು. ಆಲೆ ಎಲ್ಲ ಲೈಟೆಲ್ಲ ಶಿವನ ಮೇಲೆ ಶಿವ ಇದೆಯಲ್ಲ, ಅಲ್ಲಿ ಲೈಟೆಲ್ಲ ಆಫ್ ಮಾಡಿದ್ರು ಆಲ್ರೆಡಿ. ಒಳಗೆ ಹೋಗಿ ಬೇಗ ದರ್ಶನ ಮಾಡಬೇಕು ಅನ್ನೋದೊಂದೇ ಇದ್ದಿತ್ತು. ದರ್ಶನ ಮುಗಿಸ್ಕೊಂಡು ಶಿವ ಅಲ್ಲೇ ಇತ್ತಲ್ಲ, ಫೋಟೋ ಎಲ್ಲ ಉಟ್ಕೊಂಡ್ವಿ ಅಲ್ಲ ಅಷ್ಟೇ. ತುಂಬ ಜನ ಇದ್ದರು. ಲಾಸ್ಟ್ ಪೂಜೆ ಬೇರೆ, ಕಾರ್ತಿಕ ಅವತ್ತು ಅಮಾವಾಸ್ಯೆ. ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದರು. ಶಿವ ಮೇಲಕ್ಕೆ ಹೋಗಿದ್ರು, ಲೈಟೆಲ್ಲ ಇರಲಿಲ್ಲ, ಎಲ್ಲ ಕ್ಲೋಸ್ ಮಾಡಿದ್ರು, ಜನನೂ ಇರಲಿಲ್ಲ ಅಲ್ಲಿ. ಹಾಗಾಗಿ ಸುಮ್ಮನೆ ಫೋಟೋಸು ವಿಡಿಯೋಸ್ ಮಾಡ್ಕೊಂಡ್ವಿ ಒಂದೆರಡು ಅಷ್ಟೆ. ಅಲ್ಲಿಂದ ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲ ಮುರುಡೇಶ್ವರದಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ವರನತಿ ಬೀಚ್ ರೋಡ್ ಪಕ್ಕದಲ್ಲಿ ಇತ್ತು. ಅಲ್ಲಿ ಹೋಗಿ ನೋಡ್ಕೊಂಡು ಅಲ್ಲಿ ಯಾರು ಜನ ಇರಲಿಲ್ಲ ಜಾಸ್ತಿ. ಅಲ್ಲಿಂದ ಧರ್ಮಸ್ಥಳಕ್ಕೆ ಹೊರಟ್ವಿ ಅಷ್ಟೇ. ಸರಿಯಾಗಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಅಷ್ಟೇ ಬಂದಿರೋದು. ಅಂದರೆ ಚೆನ್ನಾಗಿ ಕಿರ್ಚ್ತಾ ಇದ್ವಲ್ಲ, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಜಾಸ್ತಿ ಸೌಂಡ್ ಇತ್ತು ಒಳಗಡೆ ಎಲ್ಲ. ಅದು ಹಾಡೆಲ್ಲ ಹೇಳ್ತಾ ಇದ್ರಲ್ಲ, ಚೆನ್ನಾಗಿತ್ತು. ತುಂಬ ದಿನ ಆಯಿತು ಆ ಸೈಡೆಲ್ಲ ಹೋಗಿ, ಸುಮಾರು ಒಂದು 10 ವರ್ಷದ ಮೇಲಾಗಿತ್ತು ಅನಿಸುತ್ತೆ. ಹೋಗ್ಬಿಟ್ಟು ನಮಗೇನು ನಾವು ಬೀಚಲ್ಲಿ ಆಟ ಆಡಿದ್ದೆ ಖುಷಿಯಾಗಿದೆ, ಯಾಕಂದರೆ ತುಂಬ ಹೊತ್ತು ಆಟ ಆಡಿದ್ವಿ. ಅಲ್ಲಿಂದ ಧರ್ಮಸ್ಥಳದಿಂದ ಕುಕ್ಕೆ ಮುಗಿಸ್ಕೊಂಡು ಬಂದ್ವಿ. ಜಾಸ್ತಿ ಏನು ವೀಡಿಯೋಸ್ ಮಾಡಲಿಲ್ಲ, ಇಲ್ಲೆಲ್ಲ ಟೈಮ್ ಇರಲಿಲ್ಲ, ಹಾಗಾಗಿ ಬೇಗ ಬಂದ್ವಿ. ಮಳೆ ಬೇರೆ ಬರ್ತಾಯಿತ್ತು ಕುಕ್ಕೆನಲ್ಲಿ.